ಪ್ರೈಸ್ ದ ಲಾರ್ಡ್. 20 ರೂಪಾಯಿ ಇಂಜೆಕ್ಷನ್ನಿಗೆ ಒಂದು ಡಾಕ್ಟ್ರು ಎಷ್ಟು ರೊಕ್ಕ ತೊಗೊಂಡಿರ್ಬೋದು ಅಂತ ಹೇಳಿ ಗೆಸ್ ಮಾಡಿ. ನಾನು ಇಂಟರ್ನ್ ಆಗಿ ಒಂದು ಹಾಸ್ಪಿಟ್ಲ್ ಒಳಗೆ ಕೆಲಸ ಮಾಡತ್ತಿದ್ದೆ. ಸೊ ಅವಾಗ ಒಂದು ಹಳ್ಳಿಯವ್ರ ಅಜ್ಜ ಬಂದಿದ್ರು, ಫುಲ್ ರೈತರು ಇದ್ರು, ಅವ್ರಿಗೆ ಏನೂ ನಾಲೆಜ್ ಇದ್ದಿದ್ದಿಲ್ಲ ಹಾಸ್ಪಿಟಲ್ಸ್ ಬಗ್ಗೆ. ಸೊ ಅವ್ರು ಬಂದಿದ್ರು. ಸೊ ಡಾಕ್ಟರ್ ಏನಂತಂದರೆ, ನಾನು ನಿಮ್ಗೊಂದು ಇಂಜೆಕ್ಷನ್ ಕೊಡ್ತೀನಿ ಅಂದರೆ, ಅಜ್ಜ ಆಯಿತು ಸರಿ ಕೊಡ್ರಿ ಅಂತ ಹೇಳಿದ್ರು. ಡಾಕ್ಟರ್ ಅವ್ರ ಕಡೆಯಿಂದ ಎಷ್ಟು ಅಮೌಂಟ್ ತೊಗೊಂಡ್ರು ಗೊತ್ತಾ? ಇಂಜೆಕ್ಷನ್ ಕೊಟ್ಟಿದ್ದು 20 ರೂಪಾಯಿದು, ನಿಡಲಿಗೆ ಏನಿಲ್ಲ ಅಂದರೂ ಒಂದು 10 ರೂಪಾಯಿ ಆಗ್ತಿತ್ತು, ಪ್ರಿಕಿಂಗ್ ಚಾರ್ಜಸ್ ಏನಿಲ್ಲ ಅಂದರೂ ಒಂದು 50-20 ರೂಪಾಯಿ ಅಂದರು. ಟೋಟಲಿ 100 ರೂಪಾಯಿ ಒಳಗೆ ಮುಗಿಯುವಂಥ ಕೆಲಸಕ್ಕೆ ಆ ಅಜ್ಜನ ಹತ್ರ ಎಷ್ಟು ರೊಕ್ಕ ತೊಗೊಂಡಿದ್ರು ಗೆಸ್ ಮಾಡ್ರಿ ನೋಡೋಣ. 500 ರೂಪೀಸ್ ತೊಗೊಂಡ್ರು. ಪಾಪ ಅಜ್ಜಗೆ ಏನೂ ನಾಲೆಜ್ ಇದ್ದಿದ್ದಿಲ್ಲಲ್ಲ ಪಾಪ. 20 ರೂಪಾಯಿ ಇಂಜೆಕ್ಷನ್ ಸಲುವಾಗಿ ಪಾಪ ಅಜ್ಜ 500 ರೂಪೀಸ್ ಕೊಟ್ಟರು. ಎಲ್ಲ ಪ್ರಿಕಿಂಗ್ ಚಾರ್ಜಸ್ ಹಿಡಿದ್ರು 100 ರೂಪೀಸ್, ಮ್ಯಾಕ್ಸ್ ಟು ಮ್ಯಾಕ್ಸ್ 100 ರೂಪೀಸ್ ಇಂಜೆಕ್ಷನ್ ಹೋಗಿ 500 ರೂಪೀಸಿನ ಕೊಟ್ಟರು. ಬರೀ ಅಜ್ಜಾಗ ನೀಡಲ್ಸು ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಡಾಕ್ಟರ್ ಬರೀ ಒಂದು ಏನೋ ಅಂತಾರೆ, ಸಾರಿ ಇದಕ್ಕೆ ನಾನು ನರ್ಸಾಗಿ ಮರೆತುಬಿಟ್ಟೇನಿ, ಸಾರಿ. ಅದ್ರ ಸಲುವಾಗಿ ಬಾಟಲ್ ಸಲುವಾಗಿ 20 ರೂಪೀಸ್ ಬಾಟಲ್ ಸಲುವಾಗಿ 500 ರೂಪೀಸ್ ಕೊಟ್ಟಿದ್ರು ತೊಗೊಂಡ್ರು. ಅದನ್ನು ನೋಡಿ ನಾನು ಫುಲ್ಲು ಶಾಕ್ ಆಗಿದ್ದೆ. ಬಟ್ ನಾನು ಏನೂ ಮಾಡಪ್ಲೇ ಇದ್ದಿದ್ದಿಲ್ಲ, ಯಾಕಂದರೆ ನಾನು ಅವಾಗ ಒಂದು ಇಂಟರ್ನ್ ಇದ್ದೆ. ಸೊ ನಾನು ಮಾತಾಡಪ್ಲಿಲ್ಲ. ನೋಡಿದ್ರು ನೋಡದೇ ಇರೋ ಹಾಗೆ, ಕೇಳಿದ್ರು ಕೇಳಿಸ್ಕೊಳ್ದೇ ಇರೋ ಹಾಗೆ ಮೂಕರಂಗೆ ಇರಬೇಕಾಗಿತ್ತು ನಮ್ಮ ಪರಿಸ್ಥಿತಿ. ಸೊ ಇದು ನಾನು ನೋಡಿರುವಂಥ ಫಸ್ಟ್ ಸ್ಕ್ಯಾಮ್. ಇನ್ನೂ ಭಾಳ ಸ್ಕ್ಯಾಮ್ ನೋಡೀನಿ, ಎಲ್ಲ ಹೇಳ್ತೀನಿ ನಿಮ್ಗೆ ಒನ್ ಬೈ ಒನ್. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ.